Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 86 verse 7. I call to you in times of trouble because you answer my prayers. ಕೀರ್ತನೆಗಳು 86:7 ವಚನ. ನೀನು ಸದುತ್ತರವನ್ನು ದಯಪಾಲಿಸುವೆ ಎಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು. ಇದು ದಾವೀದನು ಮಾಡಿರುವಂತ ಪ್ರಾರ್ಥನೆ ಆಗಿದೆ ಪ್ರಿಯರೇ. ದಾವೀದನು ಈ ರೀತಿ ಹೇಳ್ತಾ ಇದ್ದಾನೆ, ನೀನು ಸದುತ್ತರವನ್ನು ದಯಪಾಲಿಸುವಿ ಎಂದು ಎಂಬುದಾಗಿ. ಹೌದು, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ನಮಗೆ ಉತ್ತರವನ್ನು ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಇದನ್ನು ದಾವೀದನು ಹೇಳ್ತಾ ಇದ್ದಾನೆ, ನೀನು ಸದುತ್ತರವನ್ನು ಕೊಡುವಂತ ದೇವರು ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ. ಆತನು ನಂಬಿಕೆಯಿಂದ ನನ್ನ ಇಕ್ಕಟ್ಟಿನ ಸಮಯದಲ್ಲಿ ನಿನಗೆ ಮೊರೆ ಇಡುತ್ತೇನೆ, ನಿನಗೆ ಕರೆಯುತ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಹೌದು, ದಾವೀದನು ದೇವರಿಗೆ ಬಹಳ ಹತ್ತಿರದವನಾಗಿದ್ದನು. ಕೀರ್ತನೆ 63:1 ನಾವು ನೋಡ್ತೇವೆ, ದಾವೀದನು ಕುತೂಹಲದಿಂದ ದೇವರ ದರ್ಶನವನ್ನು ಎದುರು ನೋಡುವವನಾಗಿದ್ದನು. ಕೀರ್ತನೆ 63:6 ವಚನದಲ್ಲಿ ನಾವು ನೋಡ್ತೇವೆ, ರಾತ್ರಿ ಜಾವದಲ್ಲಿ ಹಾಸಿಗೆಯ ಮೇಲಿದ್ದುಕೊಂಡು ದೇವರನ್ನು ಧ್ಯಾನಿಸುತ್ತಿದ್ದನು ಎಂಬುದಾಗಿ. ಬೆಳಗಿನ ಜಾವದಲ್ಲಿಯೂ ರಾತ್ರಿ ಕಾಲದಲ್ಲಿಯೂ ಎಲ್ಲಾ ಸಮಯದಲ್ಲಿ ದರ್ಶನವನ್ನು ಬಯಸುವಂತವನಾಗಿದ್ದನು, ದೇವರಿಗೆ ಮೊರೆ ಇಡುವಂತವನಾಗಿದ್ದನು, ದೇವರನ್ನ ಕೊಂಡಾಡುವಂತವನಾಗಿದ್ದನು. ಕೀರ್ತನೆ 55:17 ನಾವು ನೋಡ್ತೇವೆ, ತ್ರಿಕಾಲದಲ್ಲಿಯೂ ದೇವರಿಗೆ ಮೊರೆ ಇಡುತ್ತಿದ್ದನು ಎಂಬುದಾಗಿ. 3 ಕಾಲದಲ್ಲಿ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ವೇಳೆಯಲ್ಲಿ ಅವನು ದೇವರಿಗೆ ಮೊರೆ ಇಡುವಂತವನಾಗಿದ್ದನು. ಇದುವೇ ನಿಜವಾದ ಕ್ರಿಸ್ತಿಯ ಜೀವಿತವಾಗಿದೆ ಪ್ರಿಯರೇ. ಕ್ರೈಸ್ತರಾದ ನಾವುಗಳು ಕೂಡ ಎಲ್ಲ ಕಾಲದಲ್ಲಿ ದೇವರನ್ನು ಹುಡುಕುವಂಥವರಾಗಿರಬೇಕು, ದೇವರಿಗೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಕೀರ್ತನೆ 121:1 ಮತ್ತು 2 ವಚನದ ಪ್ರಕಾರ ನಾವು ಯಾವಾಗಲೂ ಕರ್ತನನ್ನು ದೃಷ್ಟಿಸುವಾಗ ನಮ್ಮ ಕಣ್ಣುಗಳನ್ನು ಎತ್ತಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ದೇವರ ಕಡೆಗೆ, ಪರ್ವತಗಳ ಕಡೆಗೆ ನಾವು ನೋಡಿ ಮೊರೆ ಇಡುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ, ದೇವರು ನಮಗೆ ಸದುತ್ತರವನ್ನು ಕೊಡುತ್ತಾರೆ. ತಕ್ಷಣದಲ್ಲಿಯೇ ದೇವರು ನಮಗೆ ಆಶೀರ್ವಾದವನ್ನು ಕೊಡುವಂತವರಾಗಿದ್ದಾರೆ. ಇಂದಿನ ವಾಕ್ಯದ ಪ್ರಕಾರ ನಮ್ಮ ಇಕ್ಕಟ್ಟಿನ ಸಂದರ್ಭದಲ್ಲಿ ದೇವರಿಗೆ ನಾವು ನಂಬಿಕೆಯಿಂದ ಮೊರೆ ಇಡುವುದಾದರೆ ಆತನು ನಮಗೆ ಸಹಾಯ ಮಾಡುತ್ತಾರೆ. ಯೆಶಾಯ 61:3 ಪ್ರಕಾರ ನಮ್ಮ ಜೀವನದಲ್ಲಿ ದುಃಖಗಳು ಬಂದಾಗ, ಕಷ್ಟಗಳು ಬಂದಾಗ, ನೋವುಂಟಾದಾಗ, ನಾವು ರೋಗದಲ್ಲಿರುವಾಗ, ಸಮಸ್ಯೆಗಳಿಂದ ಬಳಲುತ್ತಿರುವಾಗ ನಾವು ಕರ್ತನನ್ನೇ ದೃಷ್ಟಿಸುವುದಾದರೆ, ಕರ್ತನಿಗೆ ಮೊರೆ ಇಡುವುದಾದರೆ ಆತನು ನಮಗೆ ಆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಮ್ಮ ಜೀವಿತದಲ್ಲಿ ಆನಂದವನ್ನು ಕೊಟ್ಟು ಆಶೀರ್ವದಿಸುವಂಥವರಾಗಿದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದಲೇ ನೀವು ಕರ್ತನನ್ನು ಹುಡುಕುವಂಥವರಾಗಿರ್ರಿ, ಕರ್ತನಿಗೆ ಮೊರೆ ಇಡುವಂಥವರಾಗಿರ್ರಿ. ಆಗ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಇಂದು ಯಾರೆಲ್ಲ ನಿನ್ನನ್ನು ದೃಷ್ಟಿಸ್ತಾ ಇದ್ದಾರೋ ದೇವ, ಅವರೆಲ್ಲರನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಶಾಂತಿಯಿಂದ, ನಿನ್ನ ಸಮಾಧಾನದಿಂದ ಅವರನ್ನು ತುಂಬಿಸು ಕರ್ತನೆ. ನಿಮ್ಮ ಪರಿಶುದ್ಧಾತ್ಮನಿಂದ ಅವರನ್ನು ತುಂಬಿಸು ಸ್ವಾಮಿ. ಅವರಿಗಿರುವ ಕಣ್ಣೀರು ಹೋಗಲಾಡಿಸು, ದುಃಖ ಹೋಗಲಾಡಿಸು, ಕಷ್ಟ, ಚಿಂತೆ, ನೋವು, ಬಾಧೆಗಳೆಲ್ಲವನ್ನ ಹೋಗಲಾಡಿಸು ಕರ್ತನೆ. ಇಂದಿನ ವಾಕ್ಯದ ಪ್ರಕಾರ ದೇವರೇ, ದಾವೀದನಂತೆ ನಾವೆಲ್ಲರೂ ಸ್ವಾಮಿ, ನೀವು ನಮ್ಮ ಇಕ್ಕಟ್ಟಿನ ಸಂದರ್ಭದಲ್ಲಿ ನಮಗೆ ಸದುತ್ತರವನ್ನು ಕೊಡುವಂತ ದೇವರು ಎಂಬುದಾಗಿ ನಂಬಿ ಇಂದು ನಿನ್ನ ಪಾದದ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.